ಹೌದು, ಉದ್ಯೋಗ ಇಲ್ಲ, ನಿರುದ್ಯೋಗದ ಪ್ರತಿಭಟನೆ ಆಗಲೇಬೇಕಲ್ಲ. ಉದ್ಯೋಗ ಕೊಡದೇ ಇರೋದ್ರಿಂದ 2 ಕೋಟಿ ಕೊಡ್ತೀವಿ ಅಂತ ಹೇಳೋದಲ್ಲ. ಎಷ್ಟು ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಟ್ಟಿದಾರಾ? ಮತ್ತು ಯುವಕರು ಹೇಳ್ಬೇಕಲ್ಲ ಹಂಗೆ. ಅವ್ರಿಗೆ ಹುಟ್ಟದಬ್ಬ ಒಳ್ಳೇದಾಗಲಿ ಅನ್ನೋದು ಒಂದು ಭಾಗ ಆದರೆ, ಅವರು ಹೇಳಿರೋ ಮಾತಿನ ಪ್ರಕಾರ ನಡಿಬೇಕಲ್ಲ. ನಡೆದಿಲ್ಲ ಅಂತ ಆಗ್ಲಿಲ್ವಾ? 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿಲ್ವಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಡಲಿಲ್ಲ. ಕಪ್ಪಾಡೋದೆಲ್ಲ ತಂದುಬಿಡ್ತೀವಿ ಅಂದರು, ಬಂದೇ ಇಲ್ವಲ್ಲ. ಡೈರೆಕ್ಟಾಗಿ 15 ಲಕ್ಷ ಹಾಕ್ತೀವಿ ಅಂದರು, ಕೊಡಲೇ ಇಲ್ವಲ್ಲ. ಎಲ್ಲಿಗೆ ಏನಿದೆ ಹೇಳಿ? ನೀವು ಮತಗಳ್ಳತನದ ವಿರುದ್ಧ ಹೋರಾಟ ಮಾಡಿದ್ರಿ. ಈಗ ಕೋಲಾರ ಶಾಸಕರವ್ರದ್ದು ಈಗ ಮತಗಳ್ಳತನದ ವಿರುದ್ಧವಾಗಿ ಈಗ ಮಾತನಾಡಿ ಅಂತ ಕೇಳ್ತಾ ಇದ್ದಾರೆ ಬಿಜೆಪಿ. ಮತಗಳ್ಳತನನೇ ಬೇರೆ, ಶಾಸಕನ ಅಸಿಂಧುನೇ ಬೇರೆ. ದೇ ಆರ್ 2 ಡಿಫರೆಂಟ್ ಎಂಟಿಟೀಸ್. ಸೊ ಅಲ್ಟಿಮೇಟ್ಲಿ ಅವರು ಸುಪ್ರೀಂ ಕೋರ್ಟ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾನೂನು ಏನು ಹೇಳುತ್ತೆ ಅದು ಕೇಳಬೇಕಲ್ಲ. ಕಾನೂನು ಏನಿದೆ ನಾವೆಲ್ಲ ವಿ ಹ್ಯಾವ್ ಟು ರೆಸ್ಪೆಕ್ಟ್.